ನಿರ್ಮಾಪಕ ಬಾಮ ಹರೀಶ್ ಪುತ್ರ ಉಲ್ಲಾಸ್ ಗೌಡ ನಿಧನ ಹೊಂದಿದ್ದಾರೆ. ಕೊಡಚಾದ್ರಿಯಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇರುವಂತಹ ವೇಳೆಯೇ ಹೃದಯಾಘಾತ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಮನೆಯಲ್ಲಿ ಈಗ ಸೂತಕದ ಛಾಯೆ ಮನೆ ಮಾಡಿಬಿಟ್ಟಿದೆ. ಹಾಗಾಗಿ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ತಾ ಇದೆ. ನಿರ್ಮಾಪಕ ಬಾಮ ಹರೀಶ್ ಪುತ್ರ ಉಲ್ಲಾಸ್ ಗೌಡ ನಿಧನ ಹೊಂದಿದ್ದಾರೆ. ಕೊಡಚಾದ್ರಿಯಲ್ಲಿ ಟ್ರೆಕ್ಕಿಂಗ್ ಮಾಡುವಂತಹ ಸಮಯದಲ್ಲಿ ಹೃದಯಾಘಾತ ಆಗೋಗ್ಬಿಟ್ಟಿದೆ ಏಕಾಏಕಿ. ಹಾಗಾಗಿ ಮದುವೆಯ ಸಿದ್ಧತೆಯಲ್ಲಿದ್ದಂತಹ ಕುಟುಂಬಕ್ಕೆ ಇದು ತೀವ್ರ ಆಘಾತ ಆಗಿರೋ ವಿಷಯ. ಶಿವಮೊಗ್ಗದ ಕೊಡಚಾದ್ರಿಯಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇರುವಂತಹ ವೇಳೆ ಈ ದುರಂತ ಸಂಭವಿಸ್ಬಿಟ್ಟಿದೆ. ಉಲ್ಲಾಸ್ ಗೌಡ ಅಕಾಲಿಕ ಮರಣಕ್ಕೆ ಇಡೀ ಚಿತ್ರರಂಗ ಕಂಬನಿ ಮಿಡಿತಾ ಇದೆ. ನಿರ್ಮಾಪಕ ಬಾಮ ಹರೀಶ್ ಅವರ ಪುತ್ರ ಉಲ್ಲಾಸ್ ಗೌಡ ಇಹಲೋಕವನ್ನು ತ್ಯಜಿಸಿದ್ದಾರೆ. ಮದುವೆ ಮನೆಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ಇನ್ನೇನು ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿತ್ತು. ಎಂಗೇಜ್ಮೆಂಟ್ ಅನ್ನ ಮಾಡೋದಕ್ಕೂ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು ಒಂದ್ ಕಡೆ. ಆದ್ರೆ ಈ ವೇಳೆ ಉಲ್ಲಾಸ್ ಗೌಡ ಟ್ರೆಕ್ಕಿಂಗ್ ಹೋಗಿದ್ರು. ಸೊ ಅಲ್ಲಿ ಏಕಾಏಕಿ ಹೃದಯಾಘಾತ ಆಗಿ ಸಾವನ್ನಪ್ಪಿರೋದು ಇದು ಒಂದು ರೀತಿ ಆಗತ್ತೆ ಅಂತ ಯಾರು ಕೂಡ ಭಾವಿಸಿರಲಿಲ್ಲ. ಖುಷಿ ಇರುವಂತಹ ಮನೆಯಲ್ಲಿ ಈಗ ಸೂತಕದ ವಾತಾವರಣ ಮನೆ ಮಾಡಿಬಿಟ್ಟಿದೆ. ಬೆಂಗಳೂರಿಗೆ ಉಲ್ಲಾಸ್ ಗೌಡ ಅವರ ಪಾರ್ಥಿವ ಶರೀರ ಬರುತ್ತೆ. ಮಾರೇನಹಳ್ಳಿಯಲ್ಲಿರುವಂತಹ ಹರೀಶ್ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 12ರಿಂದ 4 ಗಂಟೆಯವರೆಗೂ ಕೂಡ ಮನೆ ಬಳಿ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸಂಜೆ ಸುಮ್ಮನಹಳ್ಳಿ ಚಿತಾಗಾರದಲ್ಲಿ ಜೊತೆಗೆ ಬೆಂಗಳೂರಿಗೆ ಉಲ್ಲಾಸ್ ಗೌಡ ಅವರ ಪಾರ್ಥಿವ ಶರೀರ ಬರಲಿದೆ. ಮಾರೇನಹಳ್ಳಿಯಲ್ಲಿರುವಂತಹ ಹರೀಶ್ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಕೂಡ ಅಲ್ಲಿ ಮನೆ ಬಳಿಯೇ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅವರ ಅಂತಿಮ ದರ್ಶನಕ್ಕಾಗಿ. ಸಂಜೆ ಸುಮ್ಮನಹಳ್ಳಿ ಚಿತಾಗಾರದಲ್ಲಿ ಉಲ್ಲಾಸ್ ಗೌಡ ಅವರ ಅಂತ್ಯಕ್ರಿಯೆ ಆಗುತ್ತೆ. ನಿಜಕ್ಕೂ ಇದು ಒಂದು ರೀತಿ ದುರಂತ. ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ದುರ್ಘಟನೆ ನಡೆದು ಹೋಗಿರೋದು ಚಿತ್ರರಂಗ ಕಂಬನಿ ಮಿಡಿತಾ ಇದೆ. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬೆಂಗಳೂರಿಗೆ ಮೃತದೇಹ ತರಲಾಗುತ್ತೆ. ಸದ್ಯ ಮಾರೇನಹಳ್ಳಿಯಲ್ಲಿರುವಂತಹ ಹರೀಶ್ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಗಮನಿಸ್ತಾ ಇರೋ ದೃಶ್ಯಾವಳಿಗಳಲ್ಲಿ ಇವತ್ತು ಮಧ್ಯಾಹ್ನ 12ರಿಂದ ಸಂಜೆ 4 ಗಂಟೆವರೆಗೂ ಕೂಡ ಮನೆ ಬಳಿಯೇ ಅವರನ್ನು ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಮನೆ ಬಳಿಯೇ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅದಾದ ನೋಡಿ, ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಇಷ್ಟರ ಮಟ್ಟಿಗೆ
ಉಲ್ಲಾಸ್ ಗೌಡ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಬಿಟ್ಟು ಹೋದೆ ಅಂತ. ಸೊ ವಿಧಿ ಬರ ಅಂದರೆ ನೋಡಿ, ನಾವು ಅಂದ್ಕೊಳ್ಳೋದೇ ಒಂದು, ದೇವ್ರು ಬರೆಯೋದೇ ಒಂದು. ಸೊ ಉಲ್ಲಾಸ್ ಗೌಡ ಅವರು ಟ್ರೆಕ್ಕಿಂಗ್ ಹೋಗಿರುವಂತಹ ವೇಳೆ ಹೃದಯಾಘಾತವಾಗಿ ಈ ರೀತಿ ಒಂದು ಸಾವು, ದುರಂತವಾದಂತಹ ಸಾವು ಸಂಭವಿಸಿಬಿಟ್ಟಿದೆ. ಹಾಗಾಗಿ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮಾಡ್ತಾ ಇದೆ. ಸಿನಿಮಾ ರಂಗದಲ್ಲೂ ಕೂಡ ಕಂಬನಿ ಮಿಡಿತಾ ಇದೆ. ಇಂತಹ ಒಂದು ದುರಂತ ನಡೆದು ಹೋಯಿತು ಅಂತ ಹೇಳಿ ಸದ್ಯ ಉಲ್ಲಾಸ್ ಗೌಡ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನು ತರಲಾಗುತ್ತೆ ಬೆಂಗಳೂರಿಗೆ. ಮಾರೇನಹಳ್ಳಿಯಲ್ಲಿರುವಂತಹ ಹರೀಶ್ ಅವರ ಮನೆಯಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಅಲ್ಲಿ ಅಂತಿಮ ದರ್ಶನ ಆದ ನಂತರ ಸಂಜೆ ವೇಳೆಗೆ ಸುಮನಹಳ್ಳಿ ಚಿತಾಗಾರದಲ್ಲಿ ಉಲ್ಲಾಸ್ ಅವರ ಅಂತ್ಯಕ್ರಿಯೆ ಆಗುತ್ತೆ. ಇವತ್ತು ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಕೂಡ ಹರೀಶ್ ಅವರ ಮನೆ ಬಳಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಈಗ ಆಲ್ರೆಡಿ ಜನ ಅಲ್ಲಿ ಜಮಾಯಿಸಿದ್ದಾರೆ, ಗಮನಿಸ್ತಾ ಇದ್ದ ದೃಶ್ಯಾವಳಿಗಳನ್ನು. ಅವರ ಆಕ್ರಂದನ ಕೂಡ ಮುಗಿಲು ಮುಟ್ತಾ ಇದೆ. ಮಗನನ್ನು ಕಳೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆಕ್ರಂದನ ಮುಗಿಲು ಮುಟ್ತಾ ಇರೋದ್ರಿಂದ ಆ ಭಗವಂತ ಆ ಕುಟುಂಬಸ್ಥರಿಗೆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕೊಟ್ಟು. ಯಾರು ಕೂಡ ಊಹಿಸಿರಲಿಲ್ಲ ಇಂತಹ ಒಂದು ದುರಂತ ನಡೆದು ಹೋಗುತ್ತೆ ಟ್ರೆಕ್ಕಿಂಗ್ ಹೋಗಿರುವಂತಹ ವೇಳೆ ಅಂತ. ಸೊ ಈ ಘಟನೆ ನಡೆದ ನಂತರ ಎಲ್ಲರೂ ಕೂಡ ಬಹಳ ದುಃಖದಲ್ಲಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ನಿಜಕ್ಕೂ ಇದು ಒಂದು ರೀತಿ ಊಹಿಸಲಾಗದಂತಹ ಸಾವಿದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು ಎಲ್ಗಚ್. ಧನು, ಈಗ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಕೂಡ ಮನೆ ಬಳಿನೇ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಈ ರೀತಿ ಸಡನ್ ಆಗಿ ಟ್ರೆಕ್ಕಿಂಗ್ ಮಾಡುವಂಥ ವೇಳೆ ಹೃದಯಾಘಾತ ಆಗಿರೋದು, ಈ ಮುಂಚೆ ಏನಾದರೂ ಇವರಿಗೆ ಹೃದಯಾಘಾತದ ಸುಳಿವೇನಾದರೂ ಸಿಕ್ಕುತ್ತಾ, ಹೇಗೆ? ಇಂಚರ ಈ ಮೊದಲು ಯಾವುದೇ ರೀತಿಯಾದಂತಹ ಉಲ್ಲಾಸ್ ಅವರಿಗೆ ಹೃದಯಾಘಾತ ಆಗ್ಲಿ ಈ ತರ ಆರೋಗ್ಯ ಸಮಸ್ಯೆಗಳು ಯಾವ್ದು ಇರ್ಲಿಲ್ಲ. ಆದ್ರೆ ಈ 28ರಿಂದ 30 ವರ್ಷದ ಒಳಗಿನ ಯುವಕ, ತುಂಬಾ ಇನ್ನೂ ಬದುಕಿ ಬಾಳಬೇಕಾದಂತವ್ರು, ಸಾಕಷ್ಟು ಕನಸುಗಳನ್ನ ಕಂಡಂತವ್ರು. ಯಾಕಂದ್ರೆ ಅವರು ಉಲ್ಲಾಸ್ ಸಿನಿಮಾಸ್ ಅಂತ, ಸ್ಕೂಲ್ ಆಫ್ ಉಲ್ಲಾಸ್ ಸಿನಿಮಾಸ್ ಅಂತ ಅವರು ಸ್ಕೂಲ್ ಅನ್ನ ನಡೆಸ್ತಾ ಇದ್ರು. ಸಿನಿಮಾಗೆ ಸಂಬಂಧಪಟ್ಟಂತ ಮಕ್ಕಳಿಗೆ ಸಿನಿಮಾ ತರಬೇತಿ ಕೊಡುವಂತ ಒಂದು ಸ್ಕೂಲ್ ಅನ್ನ ವಿಜಯನಗರದಲ್ಲಿ ಕೂಡ ನಡೆಸ್ತಾ ಇದ್ರು. ಜೊತೆಗೆ ಚಿತ್ರರಂಗಕ್ಕೆ ಪೂರಕವಾದಂತ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ತೊಡಗ್ತಾ ಇದ್ರು. ಅವ್ರ ತಂದೆ ನಿರ್ಮಾಪಕರಾಗಿದ್ರು, ಮತ್ತೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ರು. ಸೊ ಇವಾಗ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಕೂಡ ಅಧ್ಯಕ್ಷರಾದಂತ ಸಂದರ್ಭದಲ್ಲೂ ಕೂಡ ಅವರ ಜೊತೆಗೆ ನಿಂತು ಸಾಕಷ್ಟು ಕಾರ್ಯಗಳಲ್ಲಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಮತ್ತೆ ಸಿನಿಮಾಗಳ ಕೆಲಸಗಳಲ್ಲಿ ತೊಡಕೋತಾ ಇದ್ರು. ಇಂತಹ ಒಂದು ಉತ್ಸಾಹ ತುಂಬಿದಂತಹ ಯುವಕ ಇವತ್ತು ಟ್ರೆಕ್ಕಿಂಗಿಗೆ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿ ನಿಧನರಾಗ್ತಾರಂದ್ರೆ ತುಂಬಾ ಇದೊಂದು ಅರಗಿಸಿಕೊಳ್ಳಲಾರದಂತಹ ವಿಷಯ. ಯಾಕಂದ್ರೆ ಎದೆ ಎತ್ತರಕ್ಕೆ ಬೆಳೆದಂತಹ ಮಗನನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನಕ್ಕೆ ನೋಡ್ತಾ ಇದ್ರೆ ಎಂತವ್ರಿಗೂ ಕೂಡ ಕಣ್ಣಲ್ಲಿ ನೀರ್ ತರಿಸುತ್ತೆ. ಇಡೀ ಚಿತ್ರರಂಗ ಮತ್ತೆ ಅವರ ಆಪ್ತ ವಲಯ ಈಗ ಶಾಕ್ಗೆ ಒಳಗಾಗಿರ್ತಕ್ಕಂಥದ್ದು. ಈ ರೀತಿಯಾದಂತ ಘಟನೆ ಸ್ಯಾಂಡಲ್ವುಡ್ ನಲ್ಲಿ ಒಂದು ಆಘಾತವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಯುವಕರು 35ರಿಂದ 40 ಒಳಗಿನ ಯುವಕರು ಈ ರೀತಿಯಾದಂತ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಉಲ್ಲಾಸ್ ಅವರು ಕೂಡ ಹೃದಯಾಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದು. ಅವರ ಸ್ನೇಹಿತ ಮತ್ತೆ ಅವರು ಟ್ರೆಕ್ಕಿಂಗಿಗೆ ಹೋಗಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತ ಘಟನೆ ಆಗಿರೋದು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಬೆರಗಾಗಿಸುವಂತೆ ಮಾಡಿದೆ. ಇದು ಯಾವ ರೀತಿಯಾದಂತಹ ಇದಕ್ಕೆ ಹೇಗೆ ಏನು ಅನ್ನೋದು, ಯಾಕಂದ್ರೆ ಇನ್ನೂ ಮದುವೆ ಕೂಡ ಆಗಿರ್ಲಿಲ್ಲ. ಈ ವರ್ಷ
ಮದ್ವೆ ಫಿಕ್ಸ್ ಆಗಿತ್ತು, ಜನವರಿಯಲ್ಲಿ ಮದುವೆಯನ್ನ ಫಿಕ್ಸ್ ಮಾಡಿದ್ರು. ಇದೇ ವರ್ಷ ಡಿಸೆಂಬರ್ ಬರೋಷ್ಟೊತ್ತಿಗೆ ಅವ್ರಿಗೆ ಡಿಸೆಂಬರ್ 3ನೇ ತಾರೀಕು ಅನ್ಕೋತೀನಿ, ಆ ಒಂದು ದಿನಾಂಕದಲ್ಲಿ ಅವ್ರಿಗೆ ಮದುವೆಯನ್ನ ನಿಶ್ಚಯ ಮಾಡಿದ್ರು. ಏಕಾಏಕಿ ಈ ರೀತಿ ಆಗಿರೋದು ಎಲ್ಲರಿಗೂ ಕೂಡ ಒಂದು ಅರ್ಗಿಸ್ಕೊಳ್ಳದಾದಂತಹ ವಿಚಾರ ಇದು. ಇನ್ನು ಬದುಕಿ ಬಾಳ್ಬೇಕಾಗಿದ್ದು ಸಾಕಷ್ಟು ಕನಸುಗಳನ್ನ ಹೊತ್ತಂತವ್ರು, ಹಲವಾರು ಕಾರ್ಯಗಳಲ್ಲಿ ತೊಡಗಿಸ್ಕೊಂಡವ್ರು, ಸಾಮಾಜಿಕ ಕಾರ್ಯಗಳಲ್ಲಿ ಕೋವಿಡ್ ಆದಂತ ಸಂದರ್ಭದಲ್ಲಿ ಅವ್ರ ತಂದೆಯ ಜೊತೆಗೆ ನಿಂತ್ಕೊಂಡು ಕೋವಿಡ್ 1 ಮತ್ತೆ 2 ಆ ಒಂದು ಸಂದರ್ಭದಲ್ಲಿ ಫಿಲಂ ಚೇಂಬರ್ನ ಒಂದಿಷ್ಟು ಕಾರ್ಯಗಳಲ್ಲಿ ಕೂಡ ಉಲ್ಲಾಸ್ ಗೌಡ ತೊಡಗಿಸ್ಕೊಂಡಂತವ್ರು. ಆದ್ರೆ ಇವತ್ತು ಏಕಾಏಕಿ ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿರೋದು ಸಹಜವಾಗಿ ಎಲ್ಲರಿಗೂ ಕೂಡ ನೋವನ್ನ ತಂದಿರ್ತಕ್ಕಂಥದ್ದು ಇಂಚಿರ. ಇವತ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು.